ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಅಶಾಂತಿ ಸೃಷ್ಟಿಸಿದ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಕೆಲವು ದಿನಗಳಿಂದ ಡಿಎಸ್ಎಸ್ ಲೀಡರ್ ಬಲಕುಂಟ ಗಂಗಾಧರಪ್ಪ ಅವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ವಿಚಾರ ಜಿಲ್ಲೆಯಲ್ಲೇ ಚರ್ಚೆಯಾಗ್ತಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ತಿರುವು ಕಂಡು ಬಂದಿದೆ. ಗಂಗಾಧರಪ್ಪನ ಮೇಲೆ ಕೇಸ್ ದಾಖಲಿಸಿದ್ದ ವ್ಯಕ್ತಿ ಮಹೇಶ್ ಮೇಲೆ ಸಿನಿಮಾ ಸ್ಟೈಲ್ನಲ್ಲಿ ಕ್ರೂರ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಕಣ್ಣಲ್ಲಿ ಖಾರದ ಪುಡಿ ಹಾಕಿ ನಂತರ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆಯತ್ನ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ದಿನಾಂಕ 27/1/2026 ಬೆಳಗ್ಗೆ ಸುಮಾರು 9:15 ವೇಳೆ ಮಹೇಶ್ ಒಬ್ಬನೇ ನಡೆದುಕೊಂಡು ಹೋಗ್ತಿದ್ದಾಗ ಇಬ್ಬರು ಅನಾಮಿಕ ವ್ಯಕ್ತಿಗಳು ಆತನ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಾಲಕೋಟೆಯಲ್ಲಿ ಗಂಗಾಧರನ ಒಂದು ರೌಡಿಗಳು ಒಂದಿಬ್ಬರು ಬಂದು, ನಾನು ಇನ್ನು ಮುಂದೆಯಿಂದ ನಡ್ಕೊಂಡು ಹೋಗ್ತಾ ಇದ್ರಿ, ಹಿಂದೆಗಡೆಯಿಂದ ಬಂದು ತುಳಿದ್ರು. ತುಳ್ಳು ನೋಡೋ ಪಟ್ಕ, ಏಯ್ ನಮ್ಮ ಬಾಸ್ ಮೇಲೇ ನೀನು ಕೇಸ್ ರಿಜಿಸ್ಟರ್ ಮಾಡಿಸ್ತೀಯಾ ಅಂಥೇಳಿ ಅವಾಚ್ಯ ಶಬ್ದಗಳಿಂದ ಬೈದು ಇಲ್ಲಿ ಪೂರ್ತಿ ಚಾಕುವಿನಿಂದ ತಿವಿದು ಚಾಕುವಿನೆಲ್ಲ ಪೂರ್ತಿ ತಿವಿದ್ಬಿಟ್ಟು ಈ ಕೈಯಲ್ಲೆಲ್ಲ ಪೂರ್ತಿ ತಿವಿದ್ಬಿಟ್ಟು ಖಾರದ ಪುಡಿ ಹಾಕಿ ಓಡೋಗಿದ್ದಾರೆ ಸರ್. ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂಥೇಳಿ ತಮ್ಮ ಮಾಧ್ಯಮದ ಮುಖಾಂತರ ಈ ಬಾಲಕೋಟೆಯಲ್ಲಿ ಗಂಗಾಧರು ಈ ನಮ್ಮನ್ನು ಇವಾಗ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ ಈ ಚಿಕ್ಕಬಳ್ಳಾಪುರ ಒಂದು ಪೊಲೀಸ್ ಸ್ಟೇಷನಲ್ಲಿ. ಅದನ್ನೇ ಒಂದು ಸೇಡ್ ಥರ ಮಾಡಿಕೊಂಡು ಇವಾಗ ಅವರು ರೂಢಿಗಳನ್ನ ಅವ್ರನ್ನ ಬಿಡೋದು, ನಮ್ಮ ಮೇಲೆ FIR ಮಾಡಿಸಿದ್ದಾನೆ. FIR ನಂಬರ್ 120/2025 ಮಹಿಳಾ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀವಿ. ಇವ್ರ ಮೇಲೆ ಬಾಲಕುಂಟ ಗಂಗಾಧರ ಪೋಕ್ಸೋ ಕೇಸ್ ಒಂದು ರಿಜಿಸ್ಟರ್ ಮಾಡಿಸಿದ್ದೀವಿ. ಅದರಿಂದ ಇದು ರಾಜಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ರಾಜಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವನಿದ್ರೆ ಅದು ನಮಗೆಲ್ಲ ಸುಮ್ಮನೆ ನಮ್ಗೆ ತುಂಬ ತೊಂದರೆ ಮಾಡ್ತಾವನೆ ಅಂತೇಳಿ ನಮ್ಗೆ ಏನಾರ ಮಾಡಿ ಇವ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟಿದ್ದೆ. ನಾನು ಒಂದೇ ಒಂದು ಉದ್ದೇಶಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ನಮ್ಮ ಮನೆಯೆಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಪಾಪ ಹೋಗಿ ಸ್ಕೂಲ್ಗೂ ಎಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಆ ದಾರಿಯಲ್ಲಿ ಸುಮಾರು ಜನ ಓಡಾಡ್ತಾ ಇರ್ತಾರೆ, ಯಾರು ಅಂತ ಗೊತ್ತಾಗೋದೇ ಇಲ್ಲ. ಬೆಳಗ್ಗೆನೇ 9:15 ನಿನ್ನೆ 9:15 ಬಂದು ವಾಕಿಂಗ್ ಮಾಡುವಾಗ ಬಂದು ಖಾರದ ಪುಡಿ ಎಲ್ಲ ಹಾಕಿ ಚಾಕು ಎಲ್ಲ ಇರಿದ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಇವರು ದಿನ ಪ್ರೆಜರು ಕೇಸ್ ರಾಜಿ ಮಾಡಿಕೊಳ್ಳಿ ಅಂತೇಳಿ 120/2025 ರಾಜಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡ್ತವ್ರೆ. ನಾವು ಏನೇನೋ ಕುಟುಂಬಕ್ಕೆ ನಮಗೇನೇನೋ ಪ್ರಾಬ್ಲಮ್ ಆದರೂ ಕೂಡ 120 ಏನು ಆರೋಪಿಗಳಿದ್ದಾರೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀವಿ ಸ್ವಾಮಿ. FIR ಆಗಿ ಎಷ್ಟು ದಿನ ಆಯಿತು? FIR ಆಗಿ 1 ತಿಂಗಳಾಯಿತು. FIR ಆಗಿ ಅವತ್ತಿಂದನೂ ಅವರು ಇವಾಗ ಬೇಲ್ ಮೇಲೆ ಬಂದು ಇವಾಗ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಾವೆಲ್ಲಿ ಹೋಗ್ತೀವೋ ನಮ್ಮ ಹಿಂದೆಗಡೆನೇ ಫಾಲೋ ಮಾಡೋದು. ಪಾಪು ಎಲ್ಲ ಸ್ಕೂಲ್ ಹೋಗ್ತಾ ಇದ್ರೆ ಹಿಂದೆಗಡೆ ಫಾಲೋ ಮಾಡೋದು. ನಾನು ಹೇಗೆ ಬಂದು ಯಾರು ಅಂತಲೇ ಗೊತ್ತಿಲ್ಲ, ಬಂದು ಚಾಕು ತಗೊಂಡು ತಿವಿದುಬಿಟ್ಟು ಓಡೋಗ್ಬಿಟ್ರು. ಈ ಸಂಬಂಧವಾಗಿ ಈಗಾಗಲೇ FIR ನಂಬರ್ 120/2025 ದಾಖಲಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇನ್ನು ಸ್ಥಳೀಯರ ಪ್ರಕಾರ ಈ ಘಟನೆ ಪೂರ್ವ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಲ್ಲೆ ನಡೆದ ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ. ದೂರುದಾರರು ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಯಾರನ್ನೆಲ್ಲ ವಿಚಾರಣೆಗೊಳಪಡಿಸುತ್ತಾರೆ, ದಾಳಿಗೆ ಕಾರಣ ಏನು, ಬಂಧನ ನಡೀತದೆಯೇ ಎಂಬ ಪ್ರಶ್ನೆಗಳು ಇದೀಗ ಜಿಲ್ಲೆಯ ಜನರಲ್ಲಿ ಮೂಡಿವೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತೀರಿ ಸುಮನ್ ಟಿವಿ.